ಆಚರಣೆಯಾಗತಕ್ಕಂಥ ಕುವೆಂಪು ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಗಳು, ಸಮಾಜದ ಬಗ್ಗೆ ಕಳಕಳಿ ಉಳ್ಳಂತವರು, ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಗೋಪಾಲ್ ಗೌಡ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನಗೆ ಚಿರಪರಿಚಿತರು, ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಂಕರಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಆತ್ಮೀಯರಾಗಿರ್ತಕ್ಕಂಥ ನಾಗರಾಜನ್ ಅವರೇ, ಮತ್ತು ಈ ಕನ್ನಡ ಭಾಷೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ನಿರಂತರವಾಗಿ ಕನ್ನಡಕ್ಕಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಮುಳಿಯವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಕಾಸಾಪಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ, ಎಲ್ಲ ಉಪನ್ಯಾಸಕ ವೃಂದದವರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ದೃಷ್ಟಿ ಮತ್ತು ಪತ್ರಿಕಾ ಮಾಧ್ಯಮದವರೇ, ಪ್ರೀತಿಯ ಮಕ್ಕಳೇ, ಇದು ಬಹಳ ಅರ್ಥಪೂರ್ಣವಾದಂತಹ ದಿನ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ದಿನ. ಏನು ಈ ಅಖಂಡ ಕರ್ನಾಟಕ ಮಹಾನ್ ಚೇತನಗಳನ್ನ, ಸಾಹಿತ್ಯಗಳನ್ನ ಕಂಡಿದೆ. ಆ ಸಾಹಿತ್ಯಗಳಲ್ಲಿ ಒಳ್ಳೆಯ ಒಂದು ಸಾಹಿತ್ಯವನ್ನ ರಚಿಸಿ ಈ ಲೋಕಕ್ಕೆ ಸಮರ್ಪಣೆ ಮಾಡಿ ಹೋಗಿರ್ತಕ್ಕಂಥ ಮೇರು ಸಾಹಿತ್ಯಗಳಲ್ಲಿ ಕುವೆಂಪು ಅವರು ಕೂಡ ಒಬ್ಬರಾಗಿದ್ದರು. ಇವತ್ತು ಅವರ ಜನ್ಮದಿನವನ್ನ ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕುವೆಂಪು ಅವರು ಇವತ್ತು ನಮ್ಮ ಮುಂದಿಲ್ಲ. ಅವರು ನಮ್ಮನ್ನು ಹಗಲಿ ಬಹಳಷ್ಟು ವರ್ಷಗಳಾಗಿದೆ. ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಕವನಗಳು, ಅವರು ಬಿಟ್ಟು ಹೋಗಿರ್ತಕ್ಕಂಥ ಬರಹಗಳು, ಅವರು ಬಿಟ್ಟು ಹೋಗಿರ್ತಕ್ಕಂಥ ಸಾಹಿತ್ಯ ಇವತ್ತು ನಮ್ಮ ಕಣ್ಣು ಮುಂದಿದೆ. ಅದು ಯಾವತ್ತೂ ಕೂಡ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಿ ನಿಂತಿದೆ. ಯಾಕಂದ್ರೆ ವಿವಿಧ ವಿಚಾರಗಳ ಬಗ್ಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಅನೇಕ ಸಂದೇಶಗಳನ್ನು ಕೊಟ್ಟು ಹೋಗಿರ್ತಕ್ಕಂಥವರು ಕುವೆಂಪು ಅವರು. ಉದಾಹರಣೆಗೆ ಹೇಳ್ಬೇಕಾದ್ರೆ ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಪ್ರೇಮ ಇತ್ತು. ಶಿಕ್ಷಣ ಪ್ರಿಯರವರು. ಹಾಗಾಗಿ ಶಿಕ್ಷಣದ ಬಗ್ಗೆ ಅವರು ಒಂದು ಕಡೆ ಹೇಳ್ತಾರೆ, ಮಗು ಹುಟ್ಟುತ್ತಲೇ ವಿಶ್ವಮಾನವ. ಮಗು ಬೆಳೀತಾ ಬೆಳೀತಾ ಅವನು ಅಲ್ಪಮಾನವನಾಗ್ತಾನೆ. ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯನನ್ನ ಮತ್ತೆ ವಿಶ್ವಮಾನವನತ್ತ ಕೊಂಡೊಯ್ಯಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಏನಿದ್ರ ಭಾವಾರ್ಥ? ಮನುಷ್ಯ ಮಗು ಹುಟ್ಟಿದಾಗ ಅದು ನಿಷ್ಕಲ್ಮಶವಾದಂತ ಮನಸ್ಸು. ಅದಕ್ಕೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ. ಅವರನ್ನ ದೇವರಿಗೆ ಹೋಲಿಸ್ತಾರೆ, ವಿಶ್ವಮಾನವ ಅಂತ ಹೋಲಿಸ್ತಾರೆ ಕುವೆಂಪು ಅವರು. ಕಾಲಕ್ರಮೇಣ ಮನುಷ್ಯ ಬೆಳೀತಾ ಬೆಳೀತಾ ಅಲ್ಪಮಾನವನಾಗ್ತಾನೆ. ಯಾಕೆ? ಒಂದು ಕೆಟ್ಟ ಆಲೋಚನೆಗಳನ್ನ ಮೈಗೆ ತಲೆಯಲ್ಲಿ ತುಂಬಿಕೊಂಡು ಏನು ಕೆಟ್ಟ ವಿಚಾರಗಳಿಗೆ ಕೈ ಹಾಕಿ ಸಮಾಜದಲ್ಲಿ ಒಬ್ಬ ಸಣ್ಣ ಮನುಷ್ಯ ಅಥವಾ ಅಲ್ಪ ಮನುಷ್ಯ ಅನ್ಸ್ಕೊಳ್ತಾನೆ. ಕೆಟ್ಟ ಆಲೋಚನೆಗಳು ಅವನ ತಲೆಯಲ್ಲಿ ತುಂಬಿರ್ತವೆ. ಆ ಕೆಟ್ಟ ಆಲೋಚನೆಗಳನ್ನ ತುಂಬಿರ್ತಕ್ಕಂಥ ಮನುಷ್ಯನನ್ನ ಮತ್ತೊಮ್ಮೆ ವಿಶ್ವಮಾನವ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಟ್ರೆ ಅವನಲ್ಲಿರ್ತಕ್ಕಂಥ ಎಲ್ಲಾ ತಪ್ಪುಗಳು ಹೋಗಿ ಅವನು ಮತ್ತೆ ವಿಶ್ವಮಾನವನಾಗ್ತಾನೆ. ಅಂದ್ರೆ ಅಷ್ಟೊಂದು ಶಕ್ತಿ ಈ ಶಿಕ್ಷಣಕ್ಕಿದೆ ಅಂತಕ್ಕಂಥ ಕುವೆಂಪು ಅವರು ಹೇಳಿದ್ರು. ಮತ್ತೆ ಅವ್ರು ಹೇಳ್ತಾರೆ, ಈ ಶಿಕ್ಷಣಕ್ಕೆ ಇಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ಹೋಗಲಾಡಿಸಿ ಅವನ ದೈವದತ್ತ ಕೊಂಡೊಯ್ತಕ್ಕಂಥ ಶಕ್ತಿ ಏನಾದ್ರೂ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಶಿಕ್ಷಣಕ್ಕೆ ಮಾತ್ರ ಅಂತಕ್ಕಂಥ ಒಂದು ಮಾತನ್ನ ಕುವೆಂಪು ಅವರು ಹೇಳಿದ್ರು. ಅದಕ್ಕಾಗಿ ನಾವು ಪಡಿತಕ್ಕಂಥ ಒಂದು ಶಿಕ್ಷಣ, ಅವ್ರು ಹೇಳ್ತಕ್ಕಂಥದ್ದು, ನಾವು ಪಡಿತಕ್ಕಂಥ ಒಂದು ಶಿಕ್ಷಣ ಅದು ಗುಣಾತ್ಮಕವಾಗಿರ್ಬೇಕು. ಮೌಲಾಧಾರಿತವಾದಂತಹ ಶಿಕ್ಷಣವನ್ನು ಪಡಿಬೇಕು. ಮೌಲ್ಯವಿಲ್ಲದ ಶಿಕ್ಷಣ ಬದುಕಿಗೆ ಯಾವತ್ತೂ ಕೂಡ ನಮಗೆ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಪಡೆದಂತ ಒಂದು ಶಿಕ್ಷಣ ಅರ್ಥಪೂರ್ಣವಾಗಬೇಕಾದ್ರೆ ಅದನ್ನ ಮೌಲ್ಯಗಳನ್ನ ನಾವು ಮೈಗೂಡಿಸಿಕೊಂಡು ಬದುಕಿದಾಗ ಮಾತ್ರ
ನಾವು ಪಡೆದಂತ ಒಂದು ಶಿಕ್ಷಣಕ್ಕೆ ಅರ್ಥ ಇರ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಕುವೆಂಪು ಅವರು. ಅಷ್ಟೇ ಅಲ್ಲ, ಇನ್ನ ಹಲವಾರು ವಿಚಾರಗಳು ಕೂಡ ಚರ್ಚೆ ಮಾಡಿದ್ರು. ಅವರು ಕನ್ನಡ ಪ್ರೇಮಿಗಳಾಗಿದ್ರು, ಕನ್ನಡ ಭಾಷೆಯನ್ನ ಪ್ರೀತಿಸುವವರಾಗಿದ್ರು, ಕನ್ನಡದ ಒಂದು ಕಂಪನಿ ವಿಶ್ವಕ್ಕೆ ಸಾರಿದಂತವರು ಕುವೆಂಪು ಅವರು. ತಾವು ಎಷ್ಟು ಕನ್ನಡವನ್ನು ಅಭಿಮಾನಿಸ್ತಾ ಇದ್ರು, ಈ ಕನ್ನಡದ ಒಂದು ಕಂಪನ್ನ ತಮ್ಮ ಬರಹಗಳ ಮೂಲಕ, ತಮ್ಮ ಕವನಗಳ ಮೂಲಕ ವಿಶ್ವಕ್ಕೆ ಸಾರಿದಂತವರು, ಕನ್ನಡದ ಒಂದು ಕಂಪನ್ನ ಇಡೀ ಪ್ರಪಂಚಕ್ಕೆ ಪ್ರಸರಿಸಿದಂತವರು ಕುವೆಂಪು ಅವರು. ಯಾಕಂದ್ರೆ ಅವರ ಬರಹಗಳನ್ನು ನೋಡಿ, ಅವರ ಕಾವ್ಯ ರಚನೆಯನ್ನು ನೋಡಿ, ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನು ನೋಡಿ ಅದರಿಂದ ಪ್ರತಿಯೊಬ್ಬರು ಕೂಡ ಪ್ರೇರಿತರಾಗಲೇಬೇಕು. ಹೇಳ್ತಾರೆ ಅವರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು. ಅಪ್ಪ, ನೀನು ಎಲ್ಲಾದ್ರೂ ಇರು, ಅಮೆರಿಕಾದಲ್ಲಿರು, ಜಪಾನ್ನಲ್ಲಿರು, ಜರ್ಮನಿಯಲ್ಲಿರು, ಆದ್ರೆ ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮಾತ್ರ ಮರಿಬಾರದು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪಕ್ಷವಾಗುತ್ತದೆ. ಎಷ್ಟು ಅದ್ಭುತವಾದಂತಹ ಸಂದೇಶಗಳನ್ನ ಈ ಸಮಾಜಕ್ಕೆ ಕೊಟ್ಟು ಹೋದಂತವರು ಕುವೆಂಪು ಅವರು. ಇಂತಹ ಸಂದೇಶಗಳ ಮೂಲಕ ಇಡೀ ಸಮಾಜಕ್ಕೆ ಒಂದು ಪ್ರೇರಣೆ ಕೊಟ್ಟು ಎಲ್ಲರೂ ಕೂಡ ಇಂಥ ಸಂದೇಶಗಳನ್ನು ಓದಿದಾಗ ಪ್ರತಿಯೊಬ್ಬರು ಕೂಡ ಪ್ರೇರಣೆಗೆ ಒಳಗಾಗ್ತಾರೆ. ನಾನು ಕನ್ನಡಿಗ, ನನ್ನ ಭಾಷೆಗೆ ನಾನು ಯಾಕೆ ದುಡಿಬಾರದು, ನನ್ನ ಭಾಷೆದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಯಾಕೆ ಶ್ರಮಿಸಬಾರದು, ಇಲ್ಲ ನನ್ನ ಭಾಷೆಯನ್ನು ಉಳಿಸ್ಬೇಕಂತಕ್ಕಂಥ ಪ್ರತಿಯೊಬ್ಬರು ಕೂಡ ಪ್ರೇರಣೆಗೆ ಒಳಗಾಗಿ ಕನ್ನಡವನ್ನ ಬೆಳೆಸುವಂತ ಮನಸ್ಸುಗಳನ್ನು ಬೆಳೆಸ್ಕೊಳ್ತಾರೆ. ಆ ರೀತಿಯಲ್ಲಿ ಸಾಹಿತ್ಯವನ್ನು ಪ್ರಸರಿಸಿದಂತವರು ಕುವೆಂಪು ಅವರು. ಅವರನ್ನು ನಾವು ಇವತ್ತು ಮರೆಯುವಂತಿಲ್ಲ. ಅದಕ್ಕಾಗಿ ಅವರು ಇನ್ನೊಂದು ಅವರಲ್ಲಿ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ಯಾವತ್ತು ನಾನು ರಚಿಸಿದಂತ ಸಾಹಿತ್ಯವೇ ಶ್ರೇಷ್ಠ, ನಾನೇ ಸರ್ವಶ್ರೇಷ್ಠ ಸಾಹಿತ್ಯ ಅಂತ ಯಾವತ್ತೂ ಅವರು ಹೇಳ್ಕೊಡಿಲ್ಲ. ಅಂತ ಅಹಂ ಅವರಲ್ಲಿ ಯಾವತ್ತೂ ಕೂಡ ಇರಲಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅವರು ಎಷ್ಟು ಸರಳ ಸಜ್ಜನಿಕ ವ್ಯಕ್ತಿಯಾಗಿದ್ದು ಅಂತ ಹೇಳಿದ್ರೆ, ಒಂದ್ಸಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ದಿಗ್ಗಜರು, ಸಾಹಿತ್ಯ ದಿಗ್ಗಜರು ಎಲ್ಲರೂ ಬಂದಿರ್ತಾರೆ. ಅದರ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿರ್ತಾರೆ. ಪ್ರತಿಯೊಬ್ಬರು ಕೂಡ ಮಾತಾಡುವಂತ ಅವಕಾಶವನ್ನು ಕೊಡ್ತಾರೆ. ಎಲ್ಲ ಕವಿಗಳು ವೇದಿಕೆಗೆ ಬರ್ತಾರೆ. ವೇದಿಕೆಗೆ ಬಂದು ಪ್ರತಿಯೊಬ್ಬರು ಕೂಡ ಕುವೆಂಪು ಅವರು ಇರ್ತಾರೆ. ಕುವೆಂಪು ಒಂದು ಸಾಹಿತ್ಯವನ್ನು ಉಳ್ತಾ ಇರ್ತಾರೆ. ಅದ್ಯಾಕೋ ಕುವೆಂಪು ಅವ್ರಿಗೆ ಇರಿಸೋದಿಲ್ಲ. ಆಗ ಸಭೆಯ ಒಂದು ಅನುಮತಿಯನ್ನು ಕೇಳಿ ಮಧ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಇದು ಕನ್ನಡದ ಸಾಹಿತ್ಯದ ಬಗ್ಗೆ ಹೇಳುವಂತ ಒಂದು ವೇದಿಕೆ, ಇದು ಕುವೆಂಪುವನ್ನು ಹೊಗಳುವಂತ ವೇದಿಕೆ ಅಲ್ಲ. ದಯವಿಟ್ಟು ನಾನು ಯಾರು ಹೊಗಳಬೇಡಿ. ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂತಾರೆ. ಏನಿದೆ ಅರ್ಥ? ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂದ್ರೆ ಸಾಹಿತ್ಯ ಒಂದು ದಟ್ಟವಾದಂತಹ ಅರಣ್ಯ ಇದ್ದಾಗ, ಆ ದಟ್ಟವಾದಂತಹ ಅರಣ್ಯದಲ್ಲಿ ಎಲ್ಲೋ ಚಿಕ್ಕದಾದಂತಹ ಒಂದು ದೀಪ ನಾನು, ಆ ಪ್ರದೇಶಕ್ಕೆ ಮಾತ್ರ ಒಂದು ಬೆಳಕನ್ನು ಕೊಡುವ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿದ್ದೇನೆ. ಇಡೀ ಕಾಡಿಗೆ ಅಥವಾ ಅರಣ್ಯಕ್ಕೆ ದೊಡ್ಡದಾದಂತ ಏನು ಬೆಳಕನ್ನು ಕೊಡುವಂತಹ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿಲ್ಲ. ನನ್ನ ಸಾಹಿತ್ಯ ಬಹಳ ಚಿಕ್ಕದಾದದ್ದು, ದೊಡ್ಡ ಮಟ್ಟಕ್ಕೆ ನಾನು ಸಾಹಿತ್ಯವನ್ನು ರಚಿಸಿಲ್ಲ, ನನ್ನನ್ನು ಹೊಗಳಬೇಡಿ ಅಂತಾರೆ. ಅದಕ್ಕೆ ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂತಾರೆ. ಎಷ್ಟು ಅದ್ಭುತವಾಗಿ ತಮ್ಮನ್ನ ತಾವು ವಿಮರ್ಶೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವಿಲ್ಲಿ ನೋಡ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಕನ್ನಡದ ಒಂದು ಕಂಪನ್ನ ಏನು ನಮ್ಮ ಅನೇಕ ಸಾಹಿತ್ಯಗಳನ್ನು ಇವತ್ತು ನಾವು ನೋಡ್ತೇವೆ. ಇಂದಿನ ಕಾಲದಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಸಾಹಿತ್ಯಗಳನ್ನು ಇವತ್ತು ನಾವು ನೋಡ್ತೇವೆ. ಅವರ ಬಗ್ಗೆ ಕೂಡ ಬಹಳಷ್ಟು ಮೆಲುಕನ್ನು ಹಾಕ್ತಾರೆ ಕುವೆಂಪು ಅವರು. ನಮ್ಮ ಇಂದಿನ ಸಾಹಿತ್ಯಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವರೊಂದು ಮಾತಾಡ್ತಾರೆ ಸಾಹಿತ್ಯಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ರನ್ನ ಜನ್ನ ನಾಗ ಕರ್ಮ, ಚಡಕ್ಷರ ಸರ್ವಜ್ಞ, ಸ್ವತಃ ಸರಸ್ವತಿಯೇ ರಚಿಸಿದ ಒಂದು ಸಚಿವ ಮಂಡಲ ಅಂತಾರೆ. ಅಂದ್ರೆ ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಾಯಣಪ್ಪ, ಸರ್ವಜ್ಞ, ಚಡಕ್ಷರ,
ಸ್ವತಃ ಸರಸ್ವತಿ ರಚಿಸಿದೊಂದು ಸಚಿವ ಮಂಡಲ ಅಂತಾರೆ. ಅಂದ್ರೆ ಏನಿದು ಭಾವಾರ್ಥ? ಅದರ ಭಾವಾರ್ಥ ಇಷ್ಟೇ, ಈ ವ್ಯಕ್ತಿಗಳು ಯಾರು ಕೂಡ ಇಲ್ಲ ಜೀವಂತವಾಗಿ, ಆದ್ರೆ ಅವರು ರಚಿಸಿ ಹೋಗಿರ್ತಕ್ಕಂಥ ಏನು ಕವನಗಳು, ಅವರ ಬರಹಗಳು ಈ ಪ್ರಪಂಚ ಉಳಿದಿರೋವರೆಗೂ ಅಜರಾಮರ. ಇವತ್ತು ಮಂತ್ರಿಮಂಡಲಗಳು ಇವತ್ತು ಬರಬಹುದು, ಈಗಿರುವ ಮಂತ್ರಿಮಂಡಲಗಳು ಇವತ್ತು ಬರಬಹುದು, ಹೋಗಬಹುದು. ಆದ್ರೆ ಈ ಮಂತ್ರಿಮಂಡಲ ಇದೆಯಲ್ಲ, ಅವ್ರು ಹೇಳ್ತಾರೆ ಕುವೆಂಪು ಅವರು, ಇದು ಸ್ವತಃ ಸರಸ್ವತಿಯೇ ರಚಿಸಿದಂತ ಮಂತ್ರಿಮಂಡಲ. ಇದು ಎಲ್ಲಿವರೆಗೂ ಇರ್ತದೆ ಅಂತ ಹೇಳಿದ್ರೆ, ಈ ಪ್ರಪಂಚ ಬದುಕಿರೋದು ಈ ಮಂತ್ರಿಮಂಡಲ ಇರ್ತದೆ. ಇದು ಶಾಶ್ವತವಾದಂತಹ ಮಂತ್ರಿಮಂಡಲ. ಅಂದ್ರೆ ಅವರ ಕವನಗಳು, ಅವರ ಬರಹಗಳು, ಅವರ ಸಾಹಿತ್ಯಗಳು ಈ ಪ್ರಪಂಚದವರೆಗೂ ಅಜರಾಮರ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನಿಸಿದಂತವರು ಕುವೆಂಪು ಅವರು. ಅಷ್ಟೇ ಅಲ್ಲ, ಕುವೆಂಪು ಅವರು ವೈಚಾರಿಕತೆ ಬಹಳಷ್ಟು ಒತ್ತನ್ನು ಕೊಟ್ಟಂತವರು. ಏನು ವೈಚಾರಿಕತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಧರ್ಮ ಇರ್ತದೆ. ಆ ಧರ್ಮದಲ್ಲಿ ವೈಚಾರಿಕತೆಯನ್ನು ಕಾಣಬೇಕು ನಾವು. ಅವರು ಯಾವತ್ತು ಹೋರಾಟಗಳು ಮಾಡಲಿಲ್ಲ, ಯಾವತ್ತು ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಆದ್ರೆ ಧರ್ಮದಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆಗಳು ಇದನ್ನ ಹೋಗಲಾಡಿಸುವಂತ ರೀತಿಯಲ್ಲಿ ಕವನಗಳನ್ನು ರಚಿಸಿ ಇಡೀ ವಿಶ್ವಕ್ಕೆ ಸಾರಿದಂತವರು ಕುವೆಂಪುರವರು. ಅಂದ್ರೆ ತಮ್ಮ ಬರಹಗಳ ಮೂಲಕ ಈ ಮೂಢ ನಂಬಿಕೆಗಳನ್ನ ಕೈಬಿಟ್ಟು ಧರ್ಮದಲ್ಲಿ ಒಳ್ಳೆಯ ವೈಚಾರಿಕತೆಯನ್ನು ಕಾಣಬೇಕು. ಆ ವೈಚಾರಿಕತೆಯನ್ನು ಕಾಣಿದಾಗ ಮಾತ್ರ ಆ ಧರ್ಮಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರಿದಂತವರು ಕುವೆಂಪುರವರು. ಅಷ್ಟೇ ಅಲ್ಲ, ಅವರೊಂದು ಭಾವನೆ ಇತ್ತು. ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಭಾವನಾತ್ಮಕವಾದಂತಹ ಒಂದು ಜೀವನವನ್ನು ನಡೆಸಬೇಕು. ಯಾಕಂದ್ರೆ ಎಲ್ಲರೂ ಕೂಡ ನಾಗರಿಕರಾಗಿ ಭಾವನಾತ್ಮಕವಾದಂತ ಒಂದು ಜೀವನವನ್ನು ನಡೆಸಬೇಕಂತಕ್ಕಂಥ ಒಂದು ಆಶಯವು ಕೂಡ ಕುವೆಂಪು ಅವರದ್ದಾಗಿತ್ತು. ಯಾಕೆ ಮಾತಂತ ಹೇಳ್ತಾ ಇದ್ದಾರೆ, ಅವ್ರೊಂದ್ ಕಡೆ ಹೇಳ್ತಾರೆ, ಯಾವತ್ತು ಮನುಷ್ಯ ತನ್ನ ಅಭ್ಯುದಯಕ್ಕಿಂತ ಇತರರ ಅವನತಿ ಬಗ್ಗೆ ಬಹಳಷ್ಟು ಸಂತೋಷ ಪಡ್ತಾನೆ ಮನುಷ್ಯ, ಇದು ಆಗಬಾರದು. ಯಾವತ್ತು ಮನುಷ್ಯ ತನ್ನ ಬೆಳವಣಿಗೆ ಬಗ್ಗೆ ತಾನು ಗಮನ ಕೊಡಬೇಕು, ತನ್ನ ಬೆಳವಣಿಗೆ ಅಭ್ಯುದಯದ ಬಗ್ಗೆ ತಾನು ಗಮನ ಕೊಡಬೇಕು ಎನ್ನುವ ಇನ್ನೊಬ್ರು ಕೆಟ್ಟದಾಗ್ತಾ ಇದೆ ಅದನ್ನ ನೋಡಿ ನಗೋದು, ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಖುಷಿ ಪಡ್ತಕ್ಕಂಥದ್ರಲ್ಲೇ ಮಗ್ನಾಗಿದ್ದಾನೆ. ಇದು ಆಗೋದು ಬೇಡ. ಇನ್ನೊಬ್ಬರ ಕತೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡು, ಆಗ ಒಳ್ಳೆಯ ಸತ್ಪ್ರಜೆಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಎಂತಕ್ಕಂಥ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರಿದಂತವರು ಕುವೆಂಪುರವರು. ಅಂತ ಮಹಾನ್ ವ್ಯಕ್ತಿಗಳನ್ನ ಕಂಡಂತ ಈ ಅಖಂಡ ಕರ್ನಾಟಕ, ನಮ್ಮ ಭಾಷೆ, ನಮ್ಮ ಪರಂಪರೆ, ನಮ್ಮ ಸಂಸ್ಥೆ, ನಮ್ಮ ಸಾಹಿತ್ಯ ಅಜರಾಮರ. ಬಹುಶಃ ನೀವೆಲ್ಲರೂ ಕೂಡ ಒಂದು ವಿಷಯವನ್ನು ತಿಳ್ಕೋಬೇಕು. ಕನ್ನಡದ ಬಗ್ಗೆ ಹೇಳಬೇಕಾದ್ರೆ ಒಂದ್ಸಲಿ ಅಮೆರಿಕ ಭಾಷಾ ವಿಜ್ಞಾನ ಸಂಸ್ಥೆಯವರು ಒಂದು ಸರ್ವೆ ಮಾಡ್ತಾರೆ. ಏನಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಭಾಷೆಗಳಲ್ಲಿ ಸರ್ವಶ್ರೇಷ್ಠ ಭಾಷೆ ಯಾವುದು, ಒಳ್ಳೆ ಲಿಪಿಯಿಂದ ಕೂಡಿರ್ತಕ್ಕಂಥ ಭಾಷೆಗಳು ಯಾವ್ದು ಅಂತಕ್ಕಂಥ ಒಂದು ಪಟ್ಟಿ ಮಾಡಿದಾಗ ಆ ಪಟ್ಟಿಯಲ್ಲಿ 30 ಭಾಷೆಗಳು ಅವ್ರು ಸಿಗ್ತದೆ. ಆ 30ಗಳಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಂತ ಭಾಷೆ ಏನಾದ್ರು ಇದ್ರೆ ಅದು ಕನ್ನಡ ಭಾಷೆ. ಅಂತ ಪರಂಪರೆ ಉಳ್ಳಂತ ಭಾಷೆಯನ್ನ ನಾವು ಇವತ್ತು ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತೇನೆ, ಕೇವಲ ಭಾಷಣ ಮಾಡಿದ್ರೆ ಸಾಲದು. ನಮ್ಮ ಭಾಷೆ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು, ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು, ನಮ್ಮ ಪರಂಪರೆ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು. ನಾನೊಬ್ಬ ಕನ್ನಡಿಗ ಅಂತಕ್ಕಂಥ ಹೆಮ್ಮೆ ಸದಾ ನಮ್ಮನ್ನ ಕಾಡ್ತಾ ಇರಬೇಕು. ಆಗ್ಲೇ ಈ ಕನ್ನಡವನ್ನ ಉಳಿಸ್ಲಿಕ್ಕಾಗ್ತದೆ, ಈ ಕನ್ನಡವನ್ನ ಬೆಳೆಸ್ಲಿಕ್ಕಾಗ್ತದೆ ಅಂತ ಹೇಳ್ತಾ ಈ ಒಂದು ಸದಾವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಗೌಡನವರು ಈ ಒಂದು ಒಳ್ಳೆಯ ವೇದಿಕೆಯನ್ನು ನನಗೆ ಏನ್ ಕಲ್ಪಿಸ್ಕೊಟ್ಟಿದ್ದಾರೆ, ನಿಜವಾಗ್ಲೂ ಕೂಡ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇಂಥ ಕುವೆಂಪು ಅವರ ಗುಣಗಾನ ಮಾಡುವಂತ ಅವಕಾಶವನ್ನು ಅವರು ನನಗೇನ್ ಕಲ್ಪಿಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ಇರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.